ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮರಿಯಾ. ನಿಯೋಲಾಸ್ ವರ್ಲ್ಡ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಮಿಲ್ಕ್ ಪೌಡರಿಂದ ಪೇಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತೇಳಿ ಹೇಳ್ತೀನಿ. ಮೊದಲಿಗೆ ನಾನು ಈ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅಥವಾ ಕಡಾಯಿ ತೊಗೊಂಡ್ರೂ ಆಗುತ್ತೆ. ಈ ಥರ ಒಂದು ನಾನ್ ಸ್ಟಿಕ್ ತೊಗೊಂಡಿದ್ದೀನಿ. ನಿಮಗೆ ಒಂದು ಸ್ವಲ್ಪ ದಪ್ಪ ಇರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈಗ ನಾನು ಮೊದಲಿಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಇದರಲ್ಲಿ 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಈ ತುಪ್ಪದಲ್ಲಿ ನಾನು ಸುಮಾರು 1 ಕಪ್ಪಷ್ಟು ಹಾಲು ಹಾಕ್ಕೊಳ್ತೀನಿ. ಕಾದು ಆರಿಸಿರೋ ಅಂಥ ಹಾಲಿದು. ಸುಮಾರು 1 ಕಪ್ಪಷ್ಟು ಕಾದಾರಿಸಿರೋ ಅಂಥ ಹಾಲು ಹಾಕ್ಕೊಳ್ತೀನಿ. ನಾನು 1 ಕಪ್ ಹಾಲು ಹಾಕ್ಕೊಂಡಿದ್ದೆ. ಇವಾಗ ಅದರಲ್ಲಿ 2 ಕಪ್ಪಷ್ಟು ಹಾಲಿನ ಪುಡಿ ಹಾಕ್ಕೊಳ್ತೀನಿ. ಈಗ ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತೆ ಮತ್ತೊಂದು ಕಪ್ ಹಾಕ್ಕೊಳ್ತೀನಿ. ಗಂಟಿಲ್ದಂಗೆ ಕಲಿಸ್ಕೋಬೇಕು. ನಾನು ಸ್ಟವ್ ಮೇಲೆ ಕಲಿಸ್ತಿಲ್ಲ, ಹೀಗೆ ಕೆಳಗೆ ಇಟ್ಕೊಂಡು ಕಲಿಸ್ತಿದ್ದೀನಿ. ಆಮೇಲೆ ಸ್ಟವ್ ಮೇಲೆ ಆದಮೇಲೆ ಸ್ಟವ್ ಮೇಲೆ ಇಟ್ಕೊಳ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಇದು. ಗಂಟಿಲ್ದಂಗೆ ಕಲಿಸ್ಕೋಬೇಕು. ನಾನು 1 ಕಪ್ ಹಾಕ್ಕೊಂಡಿದ್ದೆ. ಈಗ ಮತ್ತೊಂದು ಕಪ್ಪು ಹಾಲಿನ ಪುಡಿ ಹಾಕ್ಕೊಳ್ತೀನಿ. ಈಗ 2ನೇ ಕಪ್ ಹಾಕ್ತಾಯಿದ್ದೀನಿ ಹಾಲಿನ ಪುಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟಿಲ್ದಂಗೆ. ಈಗ ನೋಡ್ಬೋದು, ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಗಂಟು ಕಡಿಮೆ ಇದೆ ಇದ್ರೂ ಪರವಾಗಿಲ್ಲ. ಆಮೇಲೆ ನಾವು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಹಾಗೆ ಗಟ್ಟಿ ಮಾಡ್ತೀವಲ್ವ, ಆವಾಗ ಆ ಗಂಟುಗಳು ಹೋಗುತ್ತೆ. ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಈಗ ನಾನು ಸ್ಟವ್ ಮೇಲೆ ಇಡ್ತೀನಿ. ಈಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿರೋದು ಹಾಲಿನ ಪುಡಿ ಮತ್ತು ಹಾಲು. ಇವಾಗ ನಾನು ಸ್ಟವ್ ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಗಟ್ಟಿ ಮಾಡ್ಕೊಳ್ತೀನಿ. ಎಲ್ಲ ಗಂಟಿಲ್ದಂಗೆ ಗಟ್ಟಿ ಮಾಡ್ಕೋಬೇಕು. ನಾನು ಇವಾಗಲೇ ಹಾಲಿನ ಪುಡಿ ಹಾಕೋದಿಲ್ಲ, ಈಗಲೇ ನಾನು ಸಕ್ಕರೆ ಪುಡಿ ಹಾಕೋದಿಲ್ಲ. ಕೊನೆಗೆ ಇದು ಗಟ್ಟಿ ಆಗಿ ಆರಿದ ಮೇಲೆ ಸಕ್ಕರೆ ಪುಡಿ ಹಾಕ್ಕೊಂಡು ಪೇಡ ಮಾಡೋಣ. ಇದು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಬೇಕ್ರಿಯಲ್ಲಿ ಯಾವ ಥರ ತೊಗೊಂಡು ತಿಂತೀರಲ್ವ ಪೇಡ, ಅದೇ ಟೇಸ್ಟ್ ಬರುತ್ತೆ. ಇನ್ನೂ ಚೆನ್ನಾಗೂ ಇರುತ್ತೆ ಮನೇಲಿ ಮಾಡಿಕೊಂಡ್ರೆ. ನಿಮಗೆ ಬೇಕಾದರೆ ಸಕ್ಕರೆ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು ಮನೇಲಿ ಮಾಡಿದರೆ. ಒಂದು 4 ನಿಮಿಷ ಆದರೂ ಇದನ್ನು ಕಾಯಿಸಿ ಗಟ್ಟಿ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಅಂಗಡಿಯಿಂದ ಏನಾದರೂ ಹಾಲು ತೊಗೊಂಡು ಮಾಡ್ತೀರಾ ಅಂದರೆ 1 ಗಂಟೆ ಬೇಕಾಗುತ್ತೆ ಮಾಡೋಕ್ಕೆ. ಇದು ಒಂದು 5-10 ನಿಮಿಷದಲ್ಲೇ ಮುಗಿಯುವಂಥದ್ದು. ಈ ಥರ ಬಿಡದೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಗಂಟೆಲ್ಲ ಹೋಗೋ ಥರ ನೀಟಾಗಿ ಮಾಡ್ತಾ ಇರಬೇಕು. ಈಗ ನೋಡ್ತಾ ಇರ್ಬೋದು ನೀವು, ಗಟ್ಟಿ ಆಗ್ತಾ ಇದೆ. ಈ ಥರ ಗಂಟುಗಳು ಬರದೆ ನೀವು ಕಲಿಸ್ತಾ ಇರಬೇಕು. ಈ ಥರ ಒತ್ತಿ ಒತ್ತಿ
ನೋಡ್ಬೋದು ನೀವು ನಾನ್ ಸ್ಟಿಕ್ಕು ಪಾತ್ರೆ ನಿಮ್ಮದು ಬಿಟ್ಕೊಳ್ತಾ ಇದೆ. ಇವಾಗ ಇದು ಕೋವಾ ಥರ ಆಗಿದೆ, ಸಪ್ಪೆ ಕೋವಾ ಇರುತ್ತಲ್ವ ಆ ಥರ ಆಗಿದೆ. ನೀವಿಟ್ಟು ನಾದಿದೆ ಚಪಾತಿಗೆ ಏನಾದರೂ ನಾದಿದ್ರೆ ಹೇಗೆ ಗಟ್ಟಿಯಾಗಿ ಕಲಿಸ್ಕೊಳ್ತೀರಲ್ವ ಅದಕ್ಕೆ ಬಂದರೆ ಸಾಕು. ನೋಡ್ಬೋದು ನೀವು, ಅಥವಾ ಜಾಮೂನ್ ಹಿಟ್ಟು ಕಲಿಸ್ಕೊಳ್ತೀರಲ್ವ ಆ ಹಿಟ್ಟಿನದ ಬರಬೇಕು. ಈಗ ಬಂದಿದೆ ನೋಡ್ಬೋದು. ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ ನೋಡಿ ಪಾತ್ರೆನ. ಈ ಥರ ಬಂದರೆ ನಿಮ್ಮದು ಇದು ಪೇಡ ಮಾಡಲಿಕ್ಕೆ ಇದು ಹಾಲಿನ ಪುಡಿ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ತಣ್ಣಗಾಗಿದೆ. ಈ ಥರ ಚೆನ್ನಾಗಿ ಒಂದ್ಸತಿ ನಾದ್ಕೊಬಿಡೋಣ. ಸ್ವಲ್ಪ ಕೈಗೆ ಅಂಟದೇ ಇರೋಂಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಕೈಗೆ. ಈ ಥರ ನೋಡ್ಬೋದು, ಈ ಥರ ಮಾಡ್ಕೊಳ್ತೀನಿ. ಆಮೇಲೆ ನಾನು ಸುಮಾರು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಏಲಕ್ಕಿ 4 ಏಲಕ್ಕಿ ಹಾಕ್ಕೊಂಡು ಅರ್ಧ ಕಪ್ಪು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ತೀನಿ. ಈಗ ಸಕ್ಕರೆ ಪುಡಿನ ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ಮೊದಲಿಗೆ ಹಾಕಿದರೆ ಬಿಸಿ ಇರ್ತಾ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಗಟ್ಟಿ ಬರಬೇಕು, ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಸಕ್ಕರೆ ಪುಡಿ ಹಾಕ್ಕೊಂಡು ಮೇಲೆ ಆಮೇಲೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬೇಕಾದರೆ ನೀವು ಸಕ್ಕರೆ ಪುಡಿ ಕಡಿಮೆನೂ ಮಾಡ್ಕೋಬೋದು. ಸ್ವಲ್ಪ ಸಕ್ಕರೆ ಕಡಿಮೆ ಬೇಕು ನಮಗೆ ಅಂದರೆ ಆ ಥರನೂ ಮಾಡ್ಕೋಬೋದು. ಈಗ ನಾನು ಸಕ್ಕರೆ ಪುಡಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತೀನಿ. ಬಿಸಿ ಇದ್ದರೆ ಸಕ್ಕರೆ ಪುಡಿ ಮೆತ್ತಗಾಗ್ಬಿಡುತ್ತೆ. ಬಿಸಿ ಇದೆ ಸ್ವಲ್ಪ, ಹಾಗಾಗಿ ಮೆತ್ತಗಾಗ್ತಾ ಇದೆ. ಆರಕ್ಕೆ ಬಿಟ್ಟಾಗ ಮತ್ತೆ ಗಟ್ಟಿ ಆಗುತ್ತೆ. ಈಗ ನೋಡ್ಬೋದು ನೀವು ತಣ್ಣಗಾಗಿದೆ. ನಾನಿವಾಗ ಪೇಡಗಳನ್ನು ಮಾಡ್ತೀನಿ. ಪೇಡ ಮಾಡಲಿಕ್ಕೆ ನಾನು ಒಂದೇ ಅಳತೆಯಲ್ಲಿ ಬರಲಿ ಅಂತೇಳಿ ಸ್ಪೂನ್ ತೊಗೊಂಡಿದ್ದೀನಿ. ಈ ಥರದೊಂದು ಅದೇ ಅಳತೆ ಬರಲಿ ಅಂತೇಳಿ ಈಗ 1 ಸ್ಪೂನ್ ತೊಗೊಂಡಿದ್ದೀನಿ. ಈ ಥರ ನಾನು ಕೈಲಿ ಹಿಡ್ಕೊಂಡು ಈ ಥರ ರೌಂಡು ಮಾಡ್ತೀನಿ, ಬಾಲ್ ಥರ ಮಾಡಿಕೊಂಡು ಚಿಕ್ಕದು. ಆಮೇಲೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಈ ಥರ ಪ್ರೆಸ್ ಮಾಡಿ ಒಂದೊಂದೇ ಮಾಡಿ ಇಡ್ತೀನಿ. ಈ ಥರ ಸ್ವಲ್ಪ ಮೆತ್ತಗಾದರೆ ನೀವು ಸ್ವಲ್ಪ ಫ್ರಿಜ್ಜಲ್ಲಿಟ್ಟರೆ ಗಟ್ಟಿ ಆಗುತ್ತೆ. ಒಂದೇ ಸೈಜ್ ಬರಲಿ ಅಂತೇಳಿ ನಾನು ಈ ಥರ ಸ್ಪೂನ್ ತೊಗೊಂಡಿದ್ದೀನಿ. ಎಲ್ಲನೂ ಈ ಥರನೇ ನಾನು ಮಾಡ್ಕೊಳ್ತೀನಿ. ಈಗ ನಮ್ಮ ಪೇಡ ಮಾಡಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಥರ ನಾನೆಲ್ಲನೂ ಉಂಡೆಗಳನ್ನು ಮಾಡಿಕೊಂಡು ಪೇಡದ ಶೇಪ್ಗೆ ತೊಗೊಂಬಂದಿದ್ದೀನಿ. ನಿಮ್ಮ ಹತ್ರ ಮೌಲ್ಡ್ ಇದ್ದರೆ ಇನ್ನೂ ಒಳ್ಳೆಯದು. ಒಂದು ಸ್ವಲ್ಪ ಗಾರ್ನಿಷಿಗೆ ನೀವು ಬೇಕಾದರೆ ಪಿಸ್ತಾ ಅಥವಾ ಬಾದಾಮಿನ ಹಾಕ್ಕೋಬೋದು. ಈ ಥರ ಹಾಕ್ಕೋಬೋದು. ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಕೇಸರಿ ಇದ್ದರೆ ಕೇಸರಿ ಹಾಕ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಬೇಕ್ರಿಯಲ್ಲಿ ನೀವು ತಿಂದರೆ ನೀವು ಅದು ಮುಂಚೆನೇ ಮಾಡಿಟ್ಟಿರ್ತಾರೆ, ಅಷ್ಟೇ ಹೆಲ್ತಿಯಾಗಿರಲ್ಲ. ನೀವು ಮನೇಲಿ ಆವಾಗಲೇ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಗಿಂತ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡ್ಕೊಂಡು ತಿಂದರೆ.
ನೀವು ಟ್ರೈ ಮಾಡಿ ಮತ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತೇಳಿ. ನನ್ನ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.